ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಬರೀ ದೊಡ್ಡ ಉದ್ಯಮಿಗಳ ಆಟ ಅಂತ ತಿಳ್ಕೊಂಡಿದ್ರೇನು? ಆದ್ರೆ ನಿಜವಾಗ್ಲೂ ಇದು ಸೀದಾ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟೈತಿ. ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ. ನಾವು ತಿನ್ನೋ ಬಿಸ್ಕೆಟ್, ಕುಡಿಯೋ ಕೋಲ್ಡ್ ಡ್ರಿಂಕ್ಸ್, ಬಳಸುವ ಮೊಬೈಲ್ ಇವನ್ನೆಲ್ಲ ತಯಾರು ಮಾಡೋ ಕಂಪನಿ ಅದಾವಲ್ಲ, ಅವು ತಮ್ಮ ಶೇರ್ಗಳನ್ನ ಜನರಿಗೆ ಮಾರ್ತಾವು. ಇದನ್ನ ನಾವು ಸ್ಟಾಕ್ ಅಂತ ಕರಿತೀವಿ. ನಿಜ ಹೇಳ್ಬೇಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಒಂದು ಕಂಪನಿ ತನ್ನ ಮಾಲೀಕತ್ವವನ್ನು ಜನರ ಜೊತೆ ಹಂಚಿಕೊಳ್ಳುವಂತ ಒಂದು ವ್ಯವಸ್ಥೆ. ಅದು ನೀವು ಒಮ್ಮೆ ಶೇರ್ ಖರೀದಿ ಮಾಡಿದ್ರೆ ಆ ಕಂಪನಿಯಲ್ಲಿ ನಿಮ್ಮ ಪಾಲುದಾರಿಕೆ ಶುರು ಆಗುತ್ತೆ. ಸ್ವಲ್ಪ ಇದನ್ನು ತಿಳ್ಕೊರಿ. ಉದಾಹರಣೆಗೆ ಒಂದು ಕಂಪ್ನಿಗೆ 1 ಕೋಟಿ ರೂಪಾಯಿ ಬಂಡವಾಳ ಬೇಕು ಅಂತಂದ್ರೆ ಅದನ್ನು 10,000 ಶೇರ್ಗಳಾಗಿ ಡಿವೈಡ್ ಮಾಡುತ್ತೆ. ಅದನ್ನು ಜನರಿಗೆ ಮಾರ್ತಾರೆ. ನೀವು 1,000 ಶೇರ್ ಖರೀದಿ ಮಾಡಿದ್ರೆ ಆ ಕಂಪ್ನಿ ಒಳಗೆ 10% ಮಾಲೀಕತ್ವ ನಿಮ್ದಾಗುತ್ತೆ. ಒಮ್ಮೆ ಯೋಚನೆ ಮಾಡಿ ನೋಡ್ರಿ. ನೀವು ನಿನ್ನೆ ಬಳಸಿದ ಸಾಬೂನು, ಇವತ್ತು ಕುಡಿದ ಕಾಫಿ ಇವೆಲ್ಲ ಶೇರ್ ಮಾರ್ಕೆಟ್ನಲ್ಲಿ ಇದಾವೆ. ನೀವು ಖರೀದಿ ಮಾಡಿದ್ರೆ ಲಾಭದಲ್ಲಿ ಪಾಲುದಾರರಾಗ್ತೀರಿ. ಇಮ್ಯಾಜಿನ್ ಮಾಡ್ಕೊಂಡು ನೋಡ್ರಿ, ನೀವು 10,000 ಹೂಡಿಕೆ ಮಾಡಿದ್ರೆ ಕಂಪ್ನಿ ಯಶಸ್ವಿ ಆಯ್ತು ಅಂತಂದ್ರೆ ಆ ಶೇರ್ ಮೌಲ್ಯ 1 ಲಕ್ಷಕ್ಕೆ ಇರ್ಬೋದು. ಆದ್ರೆ ಕಂಪ್ನಿ ನಷ್ಟ ಆದ್ರೆ ನಿಮ್ಮ ಶೇರ್ ಬೆಲೆ ಶೂನ್ಯಕ್ಕೂ ಇಳಿಬಹುದು. ಹಾಗಾದ್ರೆ ಹೀಗ್ಯಾಕಾಗತ್ತೆ? ಸ್ಟಾಕ್ ಮಾರ್ಕೆಟ್ನಲ್ಲಿ ಕೆಲವರು ಕೋಟ್ಯಾಧಿಪತಿಗಳಾಗ್ತಾರೆ, ಕೆಲವರು ಬಟ್ಟೆ ಪುಚ್ಚಿ ಬೀದಿಗಿಳಿತಾರೆ. ಇದ್ರ ಹಿಂದಿನ ಕಾರಣ ಏನು? ಇಲ್ಲಿ ದೊಡ್ಡ ಸಮಸ್ಯೆ ಏನಂದ್ರೆ ಜನರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನಂತ ತಿಳ್ಕೊಳ್ಳೋದ ಕೈ ಹಾಕ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಜ್ಞಾನ ತಗೊಂಡು ಕೈ ಹಾಕುವುದು ಒಳ್ಳೆಯದು. ಆದ್ರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಸ್ಟಾಕ್ ಮಾರ್ಕೆಟ್ನಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಅಷ್ಟೇ ಅಲ್ಲ, ಸರಿಯಾದ ಸಮಯಕ್ಕೆ ಹೂಡಿಕೆ ಮಾಡಿದ ಸಾಮಾನ್ಯ ಜನರು ಕೋಟ್ಯಾಧಿಪತಿಗಳಾಗ್ತಾರೆ. ಅದೇನಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹಂಚಿ, ಮತ್ತು ಇನ್ನೂ ಇಂಥ ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.